ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನರಸಿಂಹಲು ಮಾತನಾಡಿದ್ದಾರೆ. ನೋಡೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಬೆಂಬಲ ಸೂಚಿಸ್ತಾ ಬಂದಿದ್ವಿ. ಕನ್ನಡ ಪರ ಸಂಘಟನೆಗಳಿಗೆ ನಾವು ಬೆಂಬಲ ಸೂಚಿಸ್ತಾನೆ ಇದ್ವಿ. ಈ ಒಂದು ಸೂಚನೆ ಮುಂದುವರಿಯುತ್ತೆ. ಆದರೆ ಈ ಸಲ ಏನಾಗಿದೆ ಅಂದರೆ ನಮಗೆ ಕಾಲಾವಕಾಶ ಸಿಕ್ಕಿಲ್ಲ. ಹಾಗಾಗಿ ತುರ್ತಾಗಿ ಕರೆದು ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳನ್ನ ಕರೆದಿದ್ವಿ, ಅಂಗಸಂಸ್ಥೆಗಳ ಪದಾಧಿಕಾರಿಗಳನ್ನ ಕರೆದಿದ್ವಿ. ಅವರೆಲ್ಲ ಏನು ನಮಗೆ ಸೂಚನೆ ಕೊಟ್ಟಿದ್ದಾರೋ ಅದನ್ನೇ ತಮ್ಮಲ್ಲಿ ವಿಚಾರಣೆ ಮಾಡೋದು. ಈಗ ನಮ್ಮ ಸಂಘಟನಾ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಅಸೋಸಿಯೇಷನ್ನಿಂದ ನಾವು ಅವರು ಬೆಂಬಲವಾಗಿ ಸೂಚಿಸ್ತಾ ಮಧ್ಯಾಹ್ನವರೆಗೂ ಬಂದ್ ಮಾಡೋಣ ಅಂತೇಳಿ ಬಂದಲ್ಲ, ತೆಗೆದುಕೊಳ್ಸೋಣ ಅನ್ನೋದು ಅವರ ಕಡೆಯಿಂದ ಬಂದಿದೆ. ನಾವು ಯಾವ್ರಿಗೂ ಇಲ್ಲಿ ತೊಂದರೆ ಕೊಡಬೇಕಂತಿಲ್ಲ, ಯಾಕಂದರೆ ಕಾಲಾವಕಾಶಗಳ ನಾವು ಮೊದಲೇ ತಿಳಿಸೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಓನ್ಲಿ ಥಿಯೇಟರ್ಗಳು ಮಾತ್ರ ಮಧ್ಯಾಹ್ನವರೆಗೂ ಸ್ಥಗಿತಗೊಳಿಸಿ ಅವ್ರಿಗೆ ಬೆಂಬಲ ಸೂಚಿಸ್ತಿದ್ವಿ. ನಮ್ಮ ನಿರ್ಮಾಪಕರ ವಿಷಯಕ್ಕೆ ಬಂದಾಗ ಅವರೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ. ಎಲ್ಲಿಂದ ನಾವು ಆರ್ಟಿಸ್ಟ್ ಬಂದಿರ್ತಾರೆ, ಒಂದು ಲೊಕೇಶನ್ಸ್ ಬುಕ್ ಮಾಡಿರ್ತಾರೆ. ನಾವು ಏಕಾಏಕಿ 2 ದಿನದಲ್ಲಿ ನಮಗೆ ಬಂದಿರೋದು ಮೊನ್ನೆನೇ ಅವ್ರ ಕಡೆಯಿಂದ ಕರೆ ಬಂದಿರೋದು. ಹಾಗಾಗಿ ಅವ್ರದ್ದು ಯಥಾಸ್ಥಿತಿ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಸಾಂಕೇತಿಕವಾಗಿ ನೈತಿಕವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮಗೇನೇನು ಇವತ್ತು ಸಂಘ ಸಂಸ್ಥೆಗಳು ಯಾವುದೇ ಬಂದಿದ್ದಾವೆ ಎಲ್ಲ ಪದಾಧಿಕಾರಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ಕೆಲವ್ರಿಗೆ ತೊಂದರೆ ಆಗ್ದೇನೆ ನಾವು ನೈತಿಕ ಬೆಂಬಲ ಸೂಚಿಸಿ ಅಂತೇಳಿ ಅವರು ನಮ್ಮಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ತಮಗೆ ಎಲ್ಲವನ್ನೂ ನಾವು ಹಾಗಾದರೆ ಬಂದ್ ಮಾಡಲ್ಲ ಅಂತಲ್ಲ, ನಾವು ಮೊದಲಿಂದನೇ ಸಹಕಾರ ಕೊಟ್ಕೊಂಡು ಬಂದಿದ್ವಿ. ಹಂಗಾಗಿ ನಾವು ಥಿಯೇಟರ್ಗಳಲ್ಲಿ ಮಧ್ಯಾಹ್ನವರೆಗೂ ನಾವು ಸ್ಥಗಿತಗೊಳಿಸ್ತಿದ್ವಿ. ಆವಾಗ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ನಮ್ಮ ಪ್ರದರ್ಶಕರಾದರು ಬೇರೆಯವರೆಲ್ಲ ಹೆಂಗೆ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಅವರು ಮುಂದುವರಿತಾರೆ. ಸರ್ ಅದನ್ನೇ ತಮ್ಗೆ ಹೇಳ್ತೇವೆ, ಶೂಟಿಂಗ್ನ ನಾವು ಏಕಾಏಕಿ 1 ದಿನದಲ್ಲಿ ನಾವು ನಿಲ್ಲಿಸೋಕ್ಕಾಗಲ್ಲ. ಅವರು ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸಿನಿಮಾ ರಿಪೋರ್ಟರ್ ಕೀರ್ತಿ ಪಾಟೀಲ್. ಪ್ರದರ್ಶಕರ ಸಂಘದ ಅಧ್ಯಕ್ಷರ ಮಾತುಗಳನ್ನ ಕೇಳಿದ್ವಿ. ಮಾರ್ನಿಂಗ್ ಶೋ ಕ್ಯಾನ್ಸಲ್ ಮಾಡ್ತೀವಿ, ಮಧ್ಯಾಹ್ನದಿಂದ ಯಥಾವತ್ತಾಗಿ ಸಿನಿಮಾಗಳು ಇರ್ತಾವೆ ಅಂತ ಹೇಳಿ. ಇದು ಯಾವ ರೀತಿಯಾದಂಥ ಬೆಂಬಲ ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಮಾರ್ಚ್ 22 ಏನು ಕರ್ನಾಟಕ ಬಂದ್ ಕರೆ ನೀಡಿದ್ದಾರೆ. ಸೊ ಈ ಕುರಿತಾಗಿ ತುರ್ತು ಸುದ್ದಿಗೋಷ್ಠಿಯನ್ನು ಕನ್ನಡ ಚಿತ್ರದ ಮಾತೃ ಸಂಸ್ಥೆ ಅಂತಲೇ ಕರೆಯಲ್ಪಟ್ಟಂತಹ ವಾಣಿಜ್ಯ ಮಂಡಳಿ ವಲಯದವರು ಇರಬಹುದು, ಜೊತೆಗೆ ನಿರ್ದೇಶಕ ಸಂಘದವರು, ನಿರ್ಮಾಪಕ ಸಂಘ, ವಿತರಕ ಸಂಘ ಇರಬಹುದು, ಜೊತೆಗೆ ಪ್ರದರ್ಶಕ ಸಂಘದ ಈ ಎಲ್ಲ ಸದಸ್ಯರು ಸಹ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕುಳಿತಿದ್ರು. ಸೊ ಈ ಕುರಿತಾಗಿ ಮಾತನಾಡಿದ್ರು ಸಹ. ಅಂದರೆ ಶೂಟಿಂಗ್ ಈಗಾಗಲೇ ಡೇಟ್ಸ್ ಯಾರ್ಯಾರು ಫಿಕ್ಸ್ ಮಾಡಿರ್ತಾರೆ, ಸೊ ಹಾಗಾಗಿ ನಾವು ಅದನ್ನು ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ. ಯಾರು ಶೂಟಿಂಗ್ ಸ್ಥಗಿತಗೊಳಿಸ್ಬೇಕು ಅಂದ್ಕೊಂಡಿದ್ದಾರೆ ಅವರು ಅದನ್ನು ಸ್ಟಾಪ್ ಮಾಡಬಹುದು, ಹೊರತಾಗಿ ಫೋರ್ಸ್ಫುಲಿ ನಾವು ಯಾರಿಗೂ ಹೀಗೆ ಮಾಡಿ ಅನ್ನುವಂಥ ನಿರ್ಧಾರ ನಾವು ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದರೆ ಈಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಿನಿಮಾಗಳು ಬಂದಿರುತ್ತೆ, ಎಲ್ಲೋ ಯಾವುದೋ ಪರಭಾಷೆ ಸೆಲೆಬ್ರಿಟಿ ಡೇಟ್ಸ್ನ ತೆಗೆದುಕೊಂಡಿರ್ತಾರೆ, ಇವತ್ತೇ ಶೂಟಿಂಗ್ ಮಾಡಿ ಮುಗಿಸ್ಬೇಕಾಗುತ್ತೆ. ಸೊ ಆ ಡೇಟ್ ಲಾಕ್ ಮಾಡ್ಕೊಂಡಿರ್ತಾರೆ. ಇದರಿಂದ ನಿರ್ಮಾಪಕರಿಗೂ ಹೊಡೆತ ಬೀಳುತ್ತೆ ಅನ್ನೋ ಒಂದು ಕಾರಣದಿಂದ ಅವರು ಯಾವುದೇ ರೀತಿಯಲ್ಲಿ ಫೋರ್ಸ್ಫುಲ್ ಆಗಿ ಶೂಟಿಂಗ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇದರ ಜೊತೆಗೆ ಬೆಂಬಲವನ್ನು ನಾವು ಕೊಡ್ತಿದ್ದೀವಿ, ನಿಮಗೆ ಯಾವ ರೀತಿ ಸಪೋರ್ಟ್ ಬೇಕು ಎಲ್ಲವನ್ನು ನಾವು ಕೊಡ್ತಿದ್ದೀವಿ, ಅದರ ಒಂದು ಕಂಡೀಷನ್ ಮೇಲೆ ಅನ್ನುವಂಥದ್ದು ರೀತಿಯಲ್ಲಿ ಈಗ ಶೂಟಿಂಗ್ ಬಗ್ಗೆ ಅವರು ವಿಚಾರವನ್ನು ಹೇಳ್ಕೊಂಡಿರುವಂಥದ್ದು. ಇದರ ಜೊತೆಗೆ ಮಾರ್ನಿಂಗ್ ಶೋ ಏನಿರುತ್ತೆ ಅದನ್ನು ನಾವು ಬೇಕಂದರೆ ಸ್ಟಾಪ್ ಮಾಡಿಸ್ತೀವಿ. ಅದಾದಮೇಲೆ ಮಧ್ಯಾಹ್ನ ನಂತರ ಯಾವುದ್ಯಾವುದು ಸಿನಿಮಾ ಪ್ರದರ್ಶನ ಕಾಡಬೇಕು ಥಿಯೇಟ್ರಲ್ಲಿ ಅದು ಕಾಡಬಹುದು. ಮಾರ್ನಿಂಗ್ ಫಸ್ಟ್ ಶೋ ಅಂತ ಏನು ಕರಿತೀವಿ ಅದನ್ನು ಮಾತ್ರ ನಾವು ಸ್ಥಗಿತಗೊಳಿಸ್ತೀವಿ. ಇದರ ವಿಚಾರವಾಗಿ ಒಂದು ಕಠಿಣ ಕ್ರಮವನ್ನು ಸಹ ನಾವು ತೆಗೆದುಕೊಳ್ತೀವಿ. ಸಂಪೂರ್ಣ ಬೆಂಬಲ ಚಿತ್ರರಂಗದಿಂದ ನಾವು ನಿಮಗೆ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ಸಹ ನಡೀತಿರೋದ್ರಿಂದ ಸೊ ಯಾವುದೇ ರೀತಿಯ ಶೂಟಿಂಗ್ಗೆ
ಏನು ಪ್ರಾಬ್ಲಮ್ ಆಗೋದಿಲ್ಲ, ಸಮಸ್ಯೆ ಆಗೋದಿಲ್ಲ, ಅವ್ರ ಪಾಡ್ಗೆ ಅವ್ರು ಶೂಟಿಂಗ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂಥ ನರಸಿಂಹಲು ಮಾಹಿತಿ ಕೊಟ್ಟಿರುವಂಥದ್ದು. ಎಸ್ ಕೀರ್ತಿ, ಹಾಗೆ ನಾವು ಗಮನಿಸ್ತಾ ಇದ್ವಿ, ಇನ್ನು ಚಿತ್ರರಂಗದ ನಟ ನಟಿಯರು ಯಾರಾದರೂ ಬಂದ್ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ, ಜೊತೆಯಲ್ಲಿ ಬಂದ್ ಬಗ್ಗೆ ಬೆಂಬಲವೇನಾದರೂ ಸೂಚಿಸ್ತಿದ್ದಾರಾ ಏನು ಅಂತ? ಆದರೆ ವೈಯಕ್ತಿಕವಾಗಿ ಈ ಕುರಿತಾಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು ಯಾವುದೇ ನಟ ನಟಿಯರು ಈ ಕುರಿತು ಪೋಸ್ಟನ್ನು ಮಾಡ್ಕೊಂಡಿಲ್ಲ. ಆದರೆ ಬಹುಶಃ ಅವ್ರ ಗಮನಕ್ಕೆ ಈಗ ಬರ್ತಿರೋ ಕಾರಣದಿಂದಾಗಿ ನಾಳೆ ಇರಬಹುದು, ನಾಳಿದ್ದು ಅವರು ಅದ್ರ ಬಗ್ಗೆ ಪೋಸ್ಟ್ನ ಮಾಡಬಹುದು. ಜೊತೆಗೆ ಮಾಧ್ಯಮದವರು ನಾವೇನಾದರೂ ಪ್ರಶ್ನೆ ಮಾಡಿದಾಗ ಇದ್ರ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಡಬಹುದು. ಅಖಿಲೇಶ್, ಎಸ್, ಹಾಗೆ ಒಂದು ಕಡೆ ಬಂದಿನ ವಿಚಾರವಾಗಿ ನೋಡಿದ್ವಿ, ನಾವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದಿರೋದು. ಆದರೆ ಈಗ ಚಲನಚಿತ್ರ ಮಂಡಳಿ ಏನು ಹೇಳ್ತಿರೋದು, ಬೆಳಗಿನ ಆಟಗಳೇನಿದೆ ಶೋಸ್ಗಳು ಇಲ್ಲ ಅಂತ. ಒಟ್ಟಲ್ಲಿ ವೀಕೆಂಡ್ ಇರೋದ್ರಿಂದ ಸಂಜೆ ಟೈಮಲ್ಲೇ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾರೆ. ಹಾಗಾಗಿ ದೊಡ್ಡ ಮಟ್ಟದ ಬೆಂಬಲ ಅಥವಾ ಈ ರೀತಿ ಅದೇನು ಕಾಣಿಸ್ತಾ ಇಲ್ಲ ಅಲ್ಲ? ಖಂಡಿತವಾಗ್ಲು, ಯಾಕಂತ ಹೇಳಿದ್ರೆ ಈಗ ಬೆಳಿಗ್ಗೆನೆ 10 ಗಂಟೆ ಶೋ ಇರೋದ್ರಿಂದ ಆಡಿಯನ್ಸ್ ಯಾರು ಪ್ರೇಕ್ಷಕರು ಸಿನಿಮಾ ನೋಡಬೇಕು 10 ಗಂಟೆ ಅಂತ ಏನು ಬರೋದಿಲ್ಲ ಥಿಯೇಟರ್ಗೆ. ಮಧ್ಯಾಹ್ನದ ನಂತರ ಜೊತೆಗೆ ಸಂಜೆ ನಂತರ ಫ್ರೀಯಾಗಿ ಬರೋವಂಥದ್ದು ಥಿಯೇಟರ್ ಇರಬಹುದು, ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲೂ ಇರಬಹುದು. ಸಿನಿಮಾ ನೋಡೋಕ್ಕೆ ಆಲ್ಮೋಸ್ಟ್ ಆಡಿಯನ್ಸ್ ಫುಲ್ ಆಗೋದೇ ಥಿಯೇಟ್ರಲ್ಲಿ ಒಂದು 6 o'clock 7 o'clock ಈ ರೀತಿಯಾಗಿ ಸಂಜೆ ಹೊತ್ತಲ್ಲಾಗುತ್ತೆ. ಸೊ ಹಾಗಾಗಿ ಈ ರೀತಿ ಚಿತ್ರರಂಗಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ, ಜೊತೆಗೆ ಪ್ರೊಡ್ಯೂಸರ್ಸ್ಗೂ ಸಹ ಇದೇನು ಅಷ್ಟೊಂದು ನಷ್ಟ ಅನುಭವಿಸೋದಿಲ್ಲ ಅಂತಲೂ ಹೇಳ್ಬೋದು. ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಿದ್ದೀವಿ, ಆದರೆ ಇನ್ನೂ ಹೆಚ್ಚಿನ ಕ್ರಮದಲ್ಲಿ ಏನಾದರೂ ನಿಮಗೆ ಬೇಕಂದ್ರೆ ಪಾಯಿಂಟ್ ಔಟ್ ಮಾಡಿ ಹೇಳಬಹುದು. ನಾವು ಅದ್ರ ಕುರಿತು ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಕನ್ನಡ ಚಿತ್ರರಂಗದ ಕಲಾವಿದರು ಸಹ ಅದ್ರ ಬಗ್ಗೆ ಮಾತನಾಡ್ತಿರುವಂಥದ್ದು ಚರ್ಚೆ ಕೂಡ ಆಗಿದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಡೆದಿರುವಂತಹ ಮಾತುಕತೆ ಸಹ ಮಾತನಾಡಿರುವಂಥದ್ದು, ಬೆಂಬಲವನ್ನು ಸೂಚಿಸಿರುವಂಥದ್ದು. ಶೂಟಿಂಗ್ ಒಂದು ವಿಚಾರದಲ್ಲಿ ಮಾತ್ರ ಅವರು ಕಾಂಪ್ರಮೈಸ್ ಆಗಿಲ್ಲ ಹೊರತಾಗಿ ಮಿಕ್ಕಿದ ಎಲ್ಲ ವಿಚಾರದಲ್ಲೂ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ. ಎಸ್, ಧನ್ಯವಾದಗಳು ಕೀರ್ತಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಶನಿವಾರ ಬಂದ್, ಶಾಲಾ ಕಾಲೇಜುಗಳ ಜೊತೆ ಕತೆ ಏನು? ಹಾಗಾದ್ರೆ ಶನಿವಾರ ಬಂದ್ ಆದ್ರೆ ಶಾಲಾ ಕಾಲೇಜುಗಳ ಕತೆ ಏನು? ಬಂದ್ ದಿನ ರಾಜ್ಯದ ಶಾಲೆಗಳಿಗೆ ರಜೆ ಇರುತ್ತಾ? ಶನಿವಾರ ಬಂದ್ ಆದ್ರೆ ಶಾಲಾ ಕಾಲೇಜುಗಳ ಕತೆ ಏನು? ಬಂದ್ ದಿನ ರಾಜ್ಯದ ಶಾಲೆಗಳಿಗೆ ರಜೆ ಇರುತ್ತಾ? ಶಾಲಾ ವಿದ್ಯಾರ್ಥಿಗಳ ಎಕ್ಸಾಮ್ಗೆ ಎಫೆಕ್ಟ್ ಆಗುತ್ತಾ? ರಾಜ್ಯ ಖಾಸಗಿ ಶಾಲೆ ಸಂಘಟನೆಗಳ ನಿಲುವೇನು? ಬೆಂಬಲ ಇದೆಯಾ ಇಲ್ವಾ? ಶನಿವಾರ ಬಂದ್ ಆಗೇ ಆಗುತ್ತೆ, ಆದ್ರೆ ವಿದ್ಯಾರ್ಥಿಗಳ ಕತೆ ಏನು? ಶಾಲಾ ಕಾಲೇಜುಗಳು ಅವತ್ತು ಓಪನ್ ಇರುತ್ತವಾ ಇಲ್ವಾ? ಶಾಲಾ ವಿದ್ಯಾರ್ಥಿಗಳ ಎಕ್ಸಾಮ್ಗೆ ಎಫೆಕ್ಟ್ ಆಗುತ್ತಾ? ಎಕ್ಸಾಮ್ ಬೇರೆ ಶುರುವಾಗ್ಬಿಟ್ಟಿದಾವೆ ಈಗ. ರಾಜ್ಯ ಖಾಸಗಿ ಶಾಲೆ ಸಂಘಟನೆಗಳ ನಿಲುವೇನು? ಖಾಸಗಿ ಶಾಲೆ ಸಂಘಟನೆಗಳು ಬಂದ್ಗೆ ಎಷ್ಟರ ಮಟ್ಟಿಗೆ ಬೆಂಬಲವನ್ನ ಘೋಷಣೆ ಮಾಡಿದಾವೆ? ಮೇ ಬಿ ಶನಿವಾರ ಆಗಿರೋದ್ರಿಂದ ಒಪ್ಕೊಂಡಿದಾವ ಹಾಗಾದ್ರೆ, ಅಥವಾ ಸುಮ್ಮನೆ ನಮ್ಮ ಬೆಂಬಲ ಇದೆ, ನೀವು ಪ್ರತಿಭಟನೆ ಮಾಡ್ಕೊಳ್ಳಿ, ನಾವು ಈ ಕಡೆ ಶಾಲೆಗಳನ್ನ ಓಪನ್ ಮಾಡಿರ್ತೀವಿ ಅಂತ ಏನಾದರೂ ಹೇಳ್ತಾರ? ನೋಡಿ, ಶಾಲೆಗಳಿಗೆ ರಜೆ ಇರಲಿದೆಯಾ? 1ರಿಂದ 3ನೇ ತರಗತಿ ನಲಿ ಖಲಿ ಮೌಲ್ಯಮಾಪನ ಇದೆ. 4 ಮತ್ತು 5ನೇ ತರಗತಿಗೆ ಗಣಿತ ವಿಷಯಗಳ ಪರೀಕ್ಷೆಯೂ ಕೂಡ ಇದೆ ಅವತ್ತು, 4 ಮತ್ತು 5ನೇ ತರಗತಿಯ ಮಕ್ಕಳಿಗೆ. ಇನ್ನು 6ರಿಂದ 8ನೇ ತರಗತಿ ಮಕ್ಕಳಿಗೆ ಗಣಿತ ವಿಷಯಗಳ ಪರೀಕ್ಷೆ ಕೂಡ ನಡೆಯುತ್ತೆ. ಖಾಸಗಿ ಶಾಲೆಗಳಲ್ಲೂ ಇತರೆ ವಿಷಯಗಳ ಪರೀಕ್ಷೆಯೂ ಕೂಡ ನಡೆಯಲಿದೆ. ಖಾಸಗಿ ಶಾಲೆಗಳಲ್ಲೂ ಇತರೆ ವಿಷಯಗಳ ಪರೀಕ್ಷೆ ಆ ದಿನ ಅಂದರೆ ಶನಿವಾರ ನಡೆಯಲಿದೆ. ಆತಂಕದಲ್ಲಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರು, ವಿದ್ಯಾರ್ಥಿಗಳಿಗಿಂತ ಪೋಷಕರೇ ಆತಂಕದಲ್ಲಿರ್ತಾರೆ ಈ ಕ್ಷಣದಲ್ಲಿ. ಏನಪ್ಪ ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ. ಬಹಳ 5ನೇ ತರಗತಿ ಮಕ್ಕಳಿಗೆ ಗಣಿತ ವಿಷಯಗಳ ಮೇಲೆ ಪರೀಕ್ಷೆ ಇರುತ್ತೆ. ಅದಾದ ನಂತರ 6ರಿಂದ 8ನೇ ತರಗತಿಗೆ ಗಣಿತ ವಿಷಯಗಳ ಪರೀಕ್ಷೆಯೂ ಕೂಡ ಇರುತ್ತೆ. ಸಹಜವಾಗಿ ಶನಿವಾರ ಈಗ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇಡೀ ಕರ್ನಾಟಕ ಬಂದ್ 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 ಅಂತ ಹೇಳಿಬಿಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಇದರ ನಡುವೆ ಶಾಲಾ ಕಾಲೇಜುಗಳ ಕತೆ ಏನು? ಏನಾಗುತ್ತೆ? ಯಾವ ರೀತಿಯಾಗಿ ಬೆಂಬಲವನ್ನ ಘೋಷಣೆ ಮಾಡಿದಾವೆ ಖಾಸಗಿ ಶಾಲೆಗಳ ಸಂಘಟನೆಗಳು? ಎಸ್ಎಸ್ಎಲ್ಸಿ ಪರೀಕ್ಷೆಯ ಹೊತ್ತಲೇ ಈಗ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಕರ್ನಾಟಕ ಬಂದ್ನ ಭೀತಿ ಶುರುವಾಗಿದೆ.
ಒಂದು ಕಡೆ ಕರ್ನಾಟಕ ಬಂದ್, ಈಗ ಸ್ಟೂಡೆಂಟ್ಸ್ ಮೇಲೆ ಎಫೆಕ್ಟ್. ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆಯೇ ಕರ್ನಾಟಕ ಬಂದ್ಗೆ ಈಗ ಕರೆ ನೀಡಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ, ಪರೀಕ್ಷೆ ಬರೆತಿರುವಂತಹ ವಿದ್ಯಾರ್ಥಿಗಳಲ್ಲಿ ಈಗ ಬಂದ್ ಭೀತಿ ಎದುರಾಗಿದೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಸ್ಟೂಡೆಂಟ್ಗಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಎಫೆಕ್ಟ್. ಶಿಕ್ಷಕರಿಗೂ ಕೂಡ ಕಾಡ್ತಿದ್ಯಾ ಬಂದಿನ ಭಯ? ಏನಾಗುತ್ತೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಎದುರಾಗ್ತಿದೆ. ಯಾಕಂದ್ರೆ ಮಹತ್ವದ ಪರೀಕ್ಷೆ ಎಸ್ಎಸ್ಎಲ್ಸಿ 10ನೇ ತರಗತಿಯ ಪರೀಕ್ಷೆ.